بسم الله الرحمن الرحيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد ಬಹುಮಾನ್ಯರಾದ ನಮ್ಮ ಬಿಂಚೇಯಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸ್ಜಿದ್ ಆಡಳಿತ ಹರೇಕಲ ಇದರ ಜಂಟಿ ಆಶ್ರಯದಲ್ಲಿ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಸಂಯುಕ್ತ ಆಶ್ರಯದಲ್ಲಿ ಯಾನಪೋಯ ಆಸ್ಪತ್ರೆ ದೇರ್ಲಕಟ್ಟೆ ಸಹಯೋಗದಿಂದ ಸಾರ್ವಜನಿಕ ರಕ್ತದಾನ ಶಿಬಿರವು ಇವತ್ತು ನಮ್ಮ ಈ ಊರಿನ ಪುಣ್ಯವೇರಿದ ಕರಾಮತುಲ್ಲ ಬದ್ರಿಯಾ ಜುಮಾ ಮಸ್ಜಿದ್ ಇದರ ಅಧೀನದ ಹಿದಾಯತುಲ್ ಇಸ್ಲಾಂ ಮದ್ರಸಾದಲ್ಲಿ ಈಗ ದುಆದೊಂದಿಗೆ ಚಾಲನೆಗೊಂಡಿದೆ. ಅಲ್ಹಮ್ದುಲಿಲ್ಲಾಹ್, ಅಲ್ಲಾಹು ಸುಬ್ಹಾನಹು ವ ತಆಲ ಈ ಕಾರ್ಯಕ್ರಮವನ್ನು ಬದ್ರಿಗಳ ಬರಕದಿಂದ ಯಶಸ್ವಿಗೊಳಿಸಲಿ ಎಂದು ನಾನು ಹಾರೈಸುತ್ತೇನೆ. ಈ ಸಾರ್ವಜನಿಕ ರಕ್ತದಾನ ಶಿಬಿರವನ್ನು ನಮ್ಮ ಈ ಜಮಾತಿಗೆ ಒಳಪಟ್ಟ ಸರಿಸುಮಾರು 263 ಜಮಾತುಗಳಿರುವ ಮನೆಗಳಾಗಿರುತ್ತವೆ. ಅದರಲ್ಲಿರುವ ಸರಿಸುಮಾರು 63 ಮಂದಿ ತಮ್ಮ ದುಡಿಮೆಗಾಗಿ ತಾಯಿ, ತಂದೆ, ಮಡದಿ ಮಕ್ಕಳು, ಸಹೋದರ ಸಹೋದರಿಯರನ್ನು ಬಿಟ್ಟು ಎಲ್ಲರನ್ನೂ ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರ ಹೋಗಿ ದುಡಿಯುತ್ತಾ ಇದ್ದಾರೆ. ಅಲ್ಲಿ ಅವರು ದುಡಿದು ತಮ್ಮಷ್ಟಕ್ಕೆ ತಾನು ಇಲ್ಲ ಎಂದು ಸ್ಮರಿಸುತ್ತಾ ತಮಗೆ ಆಖಿರದ ಪರಲೋಕದ ಒಂದು ಸಂಪತ್ತು ನಮಗೆ ಬೇಕು ಎಂದು ಗ್ರಹಿಸಿ ಅವರು ಆ ಊರಿನಲ್ಲಿ ಗಲ್ಫ್ ಸಮಿತಿಯವರಿದ್ದು ತಮ್ಮ ಮಸೀದಿಯ ಹೆಸರಲ್ಲಿ ಸರಿಸುಮಾರು 2-3 ವರ್ಷಗಳಿಂದ ಮುಂಚೆ ಒಂದು ಗಲ್ಫ್ ಸಮಿತಿ ಎಂಬ ಒಂದು ಸಂಘಟನೆಯನ್ನು ರಚಿಸಿದರು. ಅಲ್ಹಮ್ದುಲಿಲ್ಲಾಹ್, ಆ ಸಮಿತಿ ಮೂಲಕ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಮ್ಮ ಈ ಮಸೀದಿಗೆ ಬೇಕಾಗಿ ಅವರು ಮಾಡಿರುತ್ತಾರೆ. ಅದರಲ್ಲಿ ಪ್ರಥಮವಾಗಿ ಹೇಳುವುದೇನೆಂದರೆ, ತಮ್ಮ ಮಸೀದಿಯ ಅಭಿವೃದ್ಧಿಗೆ ಬೇಕಾಗಿ ತಮ್ಮ ಕೆಳಗೆ ಕಾಣುವಂತಹ ಬದ್ರಿಯಾ ರೆಸಿಡೆನ್ಸ್ ಇದರ ಒಂದು ಕಾಲು ಮಾಡಿ ಸರಿಸುಮಾರು 8 ಲಕ್ಷ ರೂಪಾಯಿ ಇಲ್ಲಿಗೆ ಕಳಿಸಿಕೊಂಡು ತಮಗೆ ಬೆನ್ನೆಲುಬಾಗಿ ನಿಂತುಕೊಂಡಿರುತ್ತಾರೆ. ಅದರ ನಂತರ ಇಲ್ಲಿ ಲಾಕ್ಡೌನ್ ಇಂದಾಗಿ ಜನರು ತತ್ತರಿಸಿರುವಾಗ ರಮಜಾನ್ ಕಿಟ್ ಕಾರ್ಯಕ್ರಮವನ್ನು ಅವರು ಇಲ್ಲಿ ಸರ್ವ ಜಮಾತರಿಗೂ ಮಾಡಿರುತ್ತಾರೆ. ಅದಲ್ಲದೆ ಈಗ ಅವರಿಗೆ ನಾವು ಸಾರ್ವಜನಿಕ ಒಂದು ಶಿಬಿರ ಮಾಡಬೇಕಂತ ಅವರು ಕನಸಲ್ಲಿ ಅವರಲ್ಲಿ ನೆನೆಸಿದರು. ಅಲ್ಲಿ ನಮ್ಮ ಗಲ್ಫ್ ಸಮಿತಿಯವರು ಅದರ ವಿಷಯ ಚರ್ಚೆ ಮಾಡಿದಾಗ 63 ಮಂದಿ ನಮ್ಮ ಆಡಳಿತ ಸಮಿತಿಗೆ ಒಂದು ಅರ್ಜಿ ಹಾಕಿ ತಮಗೆ ತಾವು ಪರ್ಮಿಷನ್ ಕೊಡಬೇಕು, ಇಲ್ಲಿ ನಾವು ರಕ್ತದಾನ ಶಿಬಿರ ಮಾಡುತ್ತೇವೆ ಅಂತ ಹೇಳುವರು. ಅಲ್ಹಮ್ದುಲಿಲ್ಲಾಹ್, ನಮ್ಮ ಆಡಳಿತ ಸಮಿತಿಯು ಅದರ ಮುಖ್ಯವಾಗಿ ವಹಿಸಿ ಬಾರಿ ಒಳ್ಳೆದಾಗಿ ಅಚ್ಚುಕಟ್ಟಾಗಿ ಅವರಿಗೆ ಮಾಡಲಿಕ್ಕೆ ಸಹಕಾರ ಸಂಪೂರ್ಣ ಅನುಮತಿಯನ್ನು ನೀಡಿರುತ್ತಾರೆ. ಅದಕ್ಕೋಸ್ಕರ ನಮ್ಮ ಈ ಜಮಾತಿನ ಸರ್ವರು ಇದಕ್ಕೆ ಬೇಕಾಗಿ ರಾತ್ರಿ ಹಗಲೆನ್ನದೇ ದುಡಿದು ಮಾತ್ರವಲ್ಲ, ನಮ್ಮ ಈ ಸಂಸ್ಥೆಯ ಬದ್ರಿಯಾ ಜುಮಾ ಮಸೀದಿಯ ಆಡಳಿತ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಒಂದು ವಾರದಿಂಚೆಗೆ ಇದರ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಬೇಕಾಗಿ ತಮ್ಮ ಯುವಕರಲ್ಲಿ ಪ್ರೋತ್ಸಾಹ ಕೊಟ್ಟಿರುತ್ತಾರೆ. ಹಾಗೆ ನಮ್ಮ ಇದೊಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕಂತ ತಮಗೂ ಅವರಿಗೂ ಒಂದು ಮನಸ್ಸುಂಟು. ಆದ್ದರಿಂದ ತಮ್ಮ ಪ್ರೀತಿಯ ಜಮಾತರು ತಾವು ಈ ರಕ್ತದಾನ ಶಿಬಿರಕ್ಕೆ ಸರಿಸುಮಾರು 101 ಹೆಸರು ನಮಗೆ ನೋಂದಾಯಿಸಿರುತ್ತಾರೆ. ಅಲ್ಹಮ್ದುಲಿಲ್ಲಾಹ್, ಆ ವಾಗ್ದಾನ ಇನ್ಶಾ ಅಲ್ಲಾಹ್ 1.5 ಗಂಟೆವರೆಗೆ ಎಲ್ಲ ಪೂರ್ತಿಯಾಗಬಹುದು ಎಂದು ನಿರೀಕ್ಷಿಸುತ್ತೇವೆ.
ಇನ್ನು ತಾನು ಹೆಚ್ಚು ಮಾತನಾಡದೆ ನಮಗೆ ಇಷ್ಟು ಪ್ರೋತ್ಸಾಹ ಕೊಟ್ಟ ನಮ್ಮ ಜಮಾತಿನ ಸರ್ವರಿಗೂ ಯುವಕರಿಗೂ ಎಲ್ಲರಿಗೂ ತಾನು ಕೃತಜ್ಞತೆಯನ್ನು ಪ್ರಥಮವಾಗಿ ಸಲ್ಲಿಸುತ್ತೇನೆ. ಇಂತಹ ಕಾರ್ಯಕ್ರಮದಲ್ಲಿ ತಮಗೆ ಎಲ್ಲ ರೂಪದಲ್ಲಿಯೂ ತಾವು ಸಹಾಯ ಸಹಕಾರ ನೀಡಿದ್ದೀರಿ ಎಂದು ಸ್ಮರಿಸುತ್ತೇವೆ. ಮೊನ್ನೆ ರಾತ್ರಿ ತಮ್ಮ ಬ್ಲಡ್ ಕ್ಯಾಂಪಿನಿಂದ ಬ್ಲಡ್ ಹೆಲ್ಪ್ ಕರ್ನಾಟಕ ಇದರ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಹಾಗಾದರೆ ಇನ್ಚಾರ್ಜ್ ಅವರು ಬಂದು ರಾತ್ರಿ 10-10:30 ಗಂಟೆ ಇಲ್ಲಿ ಬಂದು ನಮಗೆ ಏನೆಲ್ಲ ಬೇಕು ಏನೆಲ್ಲ ಬೇಡ ಅಂತ ಹೇಳಿ ನಮಗೆಲ್ಲ ಅವರು ಮಾಹಿತಿ ಕೊಟ್ಟಿರುತ್ತಾರೆ. ಆ ಮಾಹಿತಿ ಪ್ರಕಾರ ನಾವು ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿರುತ್ತೇವೆ. ಆದ ಕಾರಣ ಅವರ ಈ ಕಾರ್ಯಕ್ರಮವನ್ನು ನಾವು ಶ್ಲಾಘಿಸುತ್ತಾ ತಾನು ಈಗ ನಮ್ಮ ಈ ಸಭೆಗೆ ಬಂದ ಅತಿಥಿಗಳನ್ನು ಸ್ವಾಗತ ಮಾಡಲು ಉದ್ದೇಶಿಸುತ್ತೇನೆ. ನಮ್ಮ ಇವತ್ತಿನ ಈ ರಕ್ತದಾನ ಶಿಬಿರದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಗಲ್ಫ್ ಸಮಿತಿಯ ಉಪಾಧ್ಯಕ್ಷರಾದ ಎಂ ಹುಸೈನ್ ಆರಡಕ ಅವರಾಗಿರುತ್ತಾರೆ. ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದು ಅವರಿಗೆ ನಮ್ಮ ಬಿಜೆಎಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸೀದಿ ಆಡಳಿತ ಹರೇಕರ ಇದರ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ರಕ್ತದಾನ ಶಿಬಿರದ ದುವಾದೊಂದಿಗೆ ಉದ್ಘಾಟನೆ ಮಾಡಿರುವಂತಹ ನಮ್ಮ ಬದ್ರಿಯಾ ಜುಮಾ ಮಸೀದಿಯ ನೂತನ ಖತೀಬ್ ಉಸ್ತಾದರಾದ ಅಬ್ದುಲ್ ಬಾರಿ ಸಾದಿ ಉಚ್ಚಿಲ ಅವರಿಗೂ ನಮ್ಮ ಬಿಜೆಎಂ ಗಲ್ಫ್ ಸಮಿತಿ ಬದ್ರಿಯಾ ಜುಮಾ ಮಸೀದಿ ವತಿಯಿಂದ ನಾನು ಸ್ವಾಗತ ಆಶಿಸುತ್ತೇನೆ. ನಮ್ಮ ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ಮಾನ್ಯ ಯುಟಿ ಖಾದರ್ ಮಾಜಿ ಶಾಸಕರು, ಮಾಜಿ ಸಚಿವರು ಹಾಗೂ ಶಾಸಕರು ಮಾಡಲಿಕ್ಕಿದ್ದಾರೆ. ಅವರು ಕಾರಣಾಂತರದಿಂದ ನಾನು ಈಗ ಬರುವುದಿಲ್ಲ, ಮಧ್ಯಾಹ್ನ ವೇಳೆಗೆ ಬಂದು ಇಲ್ಲಿ ಸೇರುತ್ತೇನೆ, ಮದುವೆಗೆ ಬರಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. ಆದ ಕಾರಣ ಆ ಸ್ಥಾನವನ್ನು ಬದ್ರುದ್ದೀನ್ ಫರೀದ್ ನಗರ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹರೇಕರ ಇವರೀಗ ನಿರ್ವಹಿಸಿಕೊಡ್ತಾರೆ. ಅವರಿಗೂ ತಾನು ಗಲ್ಫ್ ಸಮಿತಿ ವತಿಯಿಂದ ಹಾಗೂ ಬದ್ರಿಯಾ ಜುಮಾ ಮಸೀದಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ನಮ್ಮ ಈ ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಬಂದಂತಹ ನಮ್ಮ ಈ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಪಂಚನಾಡಿ ಅಧ್ಯಕ್ಷರು ಬಿಜೆಎಂ ಆಡಳಿತ ಅವರಿಗೂ ಹಾಗೂ ಅವರಿಗೂ ನಾನು ನಮ್ಮ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ಇನ್ನೊಬ್ಬರು ಮುಖ್ಯ ಅತಿಥಿ ಮೊಹಮ್ಮದ್ ಮುಫ್ಲೀಕ ಮದನಿ ಉಸ್ತಾದ್ ಅಧ್ಯಕ್ಷರು SYS ಆಡಳಿತ ಶಾಖೆ ಅವರಿಗೂ ತಾನು ಬಿಜೆಎಂ ಹಾಗೂ ಬದ್ರಿಯಾ ಜುಮಾ ಮಸೀದಿಯಿಂದ ಗಲ್ಫ್ ಸಮಿತಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತು ಇನ್ನೊಬ್ಬ ಅತಿಥಿ ಮೊಹಮ್ಮದ್ ಮುಸ್ತಫಾ ಪಂಚನಾಡಿ ಅವರು ವೇದಿಕೆಗೆ ಬರಬೇಕಾಗಿ ವಿನಯಪೂರ್ವ ಆಮಂತ್ರಿಸುತ್ತೇನೆ. ಅವರಿಗೆ ತಾನು ಬಿಜೆಎಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸೀದಿ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತೊಬ್ಬ ಅತಿಥಿ ಮೊಹಮ್ಮದ್ ರಫೀಕ್ ಆರಡ್ಕ ಅಧ್ಯಕ್ಷರು ಅನ್ಸಾರುಲ್ ಮಸಾಜಿದ್ ದಫ್ ಕಮಿಟಿ ಇವರಿಗೂ ನಮ್ಮ ಬಿಜೆಎಂ ಗಲ್ಫ್ ಸಮಿತಿ ಹಾಗೂ ಬದ್ರಿಯಾ ಜುಮಾ ಮಸೀದಿ ಆಡಳಿತ ವತಿಯಿಂದ ಸ್ವಾಗತ ಕೋರುತ್ತೇನೆ. ಮತ್ತೊಬ್ಬ ಅತಿಥಿ ನಮ್ಮ ಅಬ್ದುಲ್ ಮಜೀದ್ ಎಂಪಿ ಸದಸ್ಯರು ಹರೇಕರ ಗ್ರಾಮ ಪಂಚಾಯತ್ ಅವರಿಗೂ ಹಾಗೂ ಮತ್ತೊಬ್ಬ ಅತಿಥಿ ಮೊಹಮ್ಮದ್ ಅಶ್ರಫ್ ಕಿಡಾವ್ ಸದಸ್ಯರು ಹರೇಕರ ಗ್ರಾಮ ಪಂಚಾಯತಿ, ಮೊಹಮ್ಮದ್ ರಫೀಕ್ ಸದಸ್ಯರು ಹರೇಕರ ಗ್ರಾಮ ಪಂಚಾಯತಿ. ಆ ರಫೀಕ್ ಎಂಬವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರ ಸಹೋದರಿಗೆ ಈಗ ತಾನೇ 10 ಗಂಟೆಗೆ ಇಲ್ಲಿ ನಿಖಹ ಹೊರಡಲಿಕ್ಕಿದೆ. ಆದರೂ ನಮ್ಮ ಒಂದು ಈ ಕ್ಷಣವನ್ನು ಸ್ವೀಕರಿಸಿ ಅವರು ಬಂದು ವೇದಿಕೆಯಲ್ಲಿದ್ದಾರೆ. ಅವರ ಸಹೋದರ ಮದುವೆ ಬದ್ರಿಗಳ ಬರಕತಿಯಿಂದ ಅಲ್ಲಾಹು ತಾಲಾ ಇದನ್ನು ಪೂರ್ತಿಗೊಳಿಸಿಬಿಡಲಿ ಆಮೀನ್ ಎಂದು ಪ್ರಾರ್ಥಿಸುತ್ತಾ, ಹಾಗೂ ಮತ್ತು ನಮ್ಮೊಂದಿಗೆ ಸಹಕರಿಸಿದ ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕದ ಇದರ ಎಲ್ಲ ಕಾರ್ಯಕರ್ತರು ವೇದಿಕೆಯಲ್ಲಿದ್ದಾರೆ. ಹಾಗೂ ಯಾನಪ್ಪಯ್ಯ ಆಸ್ಪತ್ರೆ ದೇವಲಕಟ್ಟೆ ಇದರ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಅದರ ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ಹಾಗೂ ಇಲ್ಲಿ ಕೂಡಿದಂತಹ ನಮ್ಮ ಕಮಿಟಿಯ ಸದಸ್ಯರುಗಳಿಗೂ ಹಾಗೂ ಪದಾಧಿಕಾರಿಗಳಿಗೂ ಮತ್ತು ಇಲ್ಲಿ ಮಗನೊಮ್ಮೆ ನನಗೆ ಸ್ವಾಗತಿಸಿ ಬಯಸುವುದು ನಾನು ನಮಗೆ ರಕ್ತದಾನ ಮಾಡಲು ಹೆಸರು ಕೊಟ್ಟಂತಹ ಅದಕ್ಕೆ ಬೇಕಾಗಿ ಹೆಚ್ಚು ಕೆಲಸ ಮಾಡಿದಂತಹ ಸಹೋದರರಿಗಾಗಿರ್ತಾರೆ ಅವರೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ.
ಹಾಗೂ ಗಲ್ಫ್ ಸಮಿತಿಯ ಸರ್ವ ಸದಸ್ಯರಿಗೂ ಊರಿನಲ್ಲಿದ್ದವರಿಗೂ ಹಾಗೂ ಪರ ಊರಿನಲ್ಲಿದ್ದು ಅವರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಕಿರು ಸ್ವಾಗತ ಭಾಷಣವನ್ನು ನಾನು ವಿರಾಮ ಹಾಕುತ್ತೇನೆ. دعواهم فيها سبحانك اللهم تحيتهم فيها سلام وآخر دعواهم الحمد لله رب العالمين. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಈ ಮದ್ರಸದ ಸರ್ವ ಅಧ್ಯಾಪಕರು ಇದ್ದಾರೆ, ಅವರಿಗೂ ಎಲ್ಲರಿಗೂ ಒಮ್ಮೆ ಸ್ವಾಗತವನ್ನು ಬಯಸ್ತಾ ವಿರಾಮ. ಅಸ್ಸಲಾಮು ಅಲೈಕುಂ. ನಗರ ಇದೀಗ ಈ ಸಾರ್ವಜನಿಕ ರಕ್ತದಾನ ಟಿಜೆಎಂ ಗಲ್ಫ್ ಸಮಿತಿ ಹಾಲಡ್ ಕಾರ್ಯಕಲ, ಬದ್ರಿಯಾ ಜುಮಾ ಮಸೀದಿ ಹಾಲಡ್ ಕಾರ್ಯಕಲ, ಬ್ಲಡ್ ಹೆಲ್ಪ್ ಲೈನ್ ಕೇರ್ ಕರ್ನಾಟಕ, ಏನೋಪಾಯ ಆಸ್ಪತ್ರೆ ಇದರ ಸಹಯೋಗದಲ್ಲಿ ಸಾರ್ವಜನಿಕ ರಕ್ತದಾನ ಶಿಬಿರ, ಈ ಒಂದು ಉತ್ತಮವಾದ ಶಿಬಿರವನ್ನು ಈ ಕೋವಿಡ್ ಸಂದರ್ಭದಲ್ಲಿ ತಾವು ಏರ್ಪಡಿಸಿದ್ದೀರಾ. ರಕ್ತದಾನ ಎಂಬುದು ನಮ್ಮ ಇದರಲ್ಲಿ ಇರುವಂತೆಯೇ ಒಂದು ಶ್ರೇಷ್ಠವಾದ ದಾನವಾಗಿರುತ್ತದೆ. ಯಾಕೆಂದರೆ ತಾವು ಇವತ್ತು ಕೊಡುವ ರಕ್ತದಿಂದ ಒಂದು ಜೀವವನ್ನು ಉಳಿಸುವುದರ ಜೊತೆಗೆ ತಮ್ಮ ಆರೋಗ್ಯಕ್ಕೂ ಉತ್ತಮವಾಗಿ ಇರುತ್ತದೆ. ಅದೇ ರೀತಿ ಸ್ವಾಗತ ಭಾಷಣದಲ್ಲಿ ಹೇಳಿದ ಹಾಗೆ ನಮ್ಮ ಬದ್ರಿಯಾ ಜುಮಾ ಮಸೀದಿ ಗಲ್ಫ್ ಸಮಿತಿ ಇದರ ಬಗ್ಗೆ ನಮ್ಮ ಅಶ್ರಫ್ ಉಸ್ತಾದ್ರವರು ಸವಿಸ್ತಾರವಾಗಿ ಹೇಳಿದರು. ಈ ಕೋವಿಡ್ ಸಂದರ್ಭದಲ್ಲಿಯೂ ಸಹ ನಮ್ಮ ವಿದೇಶದಲ್ಲಿ ಅವರ ದುಡಿಮೆಗೆ ಬೇಕಾದಂತಹ ಅನೇಕ ಕಷ್ಟಗಳು ಇದ್ದರೂ ಸಹ ತಮ್ಮ ಮಸೀದಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಒಂದು ಪಣ ತೊಟ್ಟಿದ್ದೀರಾ. ತಾವುಗಳು ನಮ್ಮ ಈ ಗ್ರಾಮಕ್ಕೆ ಒಂದು ಮಾದರಿಯಾಗಿದ್ದೀರಂತ ಹೇಳುತ್ತಾ, ಅದೇ ರೀತಿ ಬದ್ರಿಯಾ ಜುಮಾ ಮಸೀದಿ ಹಾಲಡ್ಕದ ಬಗ್ಗೆ ಹೇಳುತ್ತಿದ್ರೆ, ನಮ್ಮ ಗ್ರಾಮ ಮಟ್ಟದಲ್ಲಿ ಒಂದು 2 ತಿಂಗಳಿಗಿಂತ ಮುಂಚೆ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀರಾ. ಈ ಕಾಲಘಟ್ಟದಲ್ಲಿ ತಮ್ಮ ಯುವಕರು ಮದ್ಯಪಾನ, ಗಾಂಜಾ ಇಂತಹ ಪಿಡುಗುಗಳಿಗೆ ಬಲಿಯಾಗುವ ಸಂದರ್ಭದಲ್ಲಿ ಈ ಜಮಾತ್ ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದು ಮದ್ಯಪಾನ ಮುಕ್ತ ಮಾಡುವಂತಹ ಒಂದು ವ್ಯಸನಿಗಳನ್ನು ಮುಕ್ತ ಮಾಡುವಂತಹ ಒಂದು ದಿಟ್ಟ ನಿಲುವಿನೊಂದಿಗೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದು ಯಶಸ್ವಿಯಾಗಿ ಅನೇಕ ಯುವಕರು ಮಸೀದಿಯೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟಿದ್ದಾರೆ ಎಂಬ ಇದು ಬಂದಿದೆ. ತಮ್ಮ ಈ ಕಾರ್ಯಕ್ರಮವು ಅದೇ ರೀತಿ ವಿನೂತನ ಕಾರ್ಯಕ್ರಮದೊಂದಿಗೆ ತಮ್ಮ ಜಮಾತ್ ಕಮಿಟಿಯವರೊಂದಿಗೆ ಅದೇ ರೀತಿ ಗಲ್ಫ್ ಸಮಿತಿಯವರೊಂದಿಗೆ ತಮ್ಮ ಒಂದು ವಿಜ್ಞಾಪನೆ ಏನಂದರೆ, ಈ ಸಂದರ್ಭದಲ್ಲಿ ಈ ಕೋವಿಡ್ ಅಂದರೆ ಅದರ ಲಸಿಕೆಯ ಬಗ್ಗೆ ತಾವುಗಳು ಆದಷ್ಟು ಜಾಗೃತಿಯನ್ನು ವಹಿಸಿ ಇದೇ ರೀತಿಯ ಕ್ಯಾಂಪನ್ನು ಈ ಮದರಸದಲ್ಲಿ ಮಾಡಬೇಕಂತ ಒಂದು ವಿಜ್ಞಾಪನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಅಲ್ಲಾಹನ ತಿರುನಾಮದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ದೇನೆಂದು ಪ್ರಖ್ಯಾಪಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ. ನಮ್ಮ ಜಮಾತಿನ ಹೊರಪಟ್ಟಂತಹ ನಮ್ಮ ಈ ಹರೇಕಲ ಸತ್ತರು ಚಾರಿಟಿ ಪ್ರವೃತ್ತಿಯನ್ನು ಮಾಡುವಂತಹ ನಮ್ಮ ನೆಚ್ಚಿನ ಇಲ್ಯಾಸ್ ಮಂಗ್ಳೂರು ಕೂಡ ನಮ್ಮೊಂದಿಗೆ ಈ ವೇದಿಯಲ್ಲಿದ್ದಾರೆ. ಹಾಗೂ ಅವರ ಹತ್ರ ನಾವನ್ನ ರಾತ್ರಿ ಹೋಗಿ ಮಾತುಕತೆ ನಡೆಸಿದಾಗ ನಮಗೆ ಎಲ್ಲ ವಿವರವನ್ನು ನಮಗೆ ಮಾಹಿತಿ ಕೊಟ್ಟರು. ಅವರಿಗೂ ನಮ್ಮ ಈ ಜಮಾತ್ರ ಪರವಾಗಿ ಗಲ್ಫ್ ಸಮಿತಿಯ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. والصلاة والسلام على أشرف رسول الله. സ്നേഹം നിറഞ്ഞ ഈ മഹനീയ സംഗമത്തിലേക്ക് എത്തിച്ചേർന്ന നമ്മുടെ ഗ്രാമപഞ്ചായത്ത് പ്രസിഡന്റ് ബദറുദ്ദീൻ, അതേപോലെ ജമാഅത്ത് പ്രസിഡന്റ് അഷ്റഫാക്ക, അതുപോലെ ഈ മഹനീയ വേദിയിൽ ഒരുമിച്ച് കൂടിയ ഉസ്താദന്മാർ, ഗണ്യ വ്യക്തികൾ, നമ്മുടെ ജമാഅത്തിൻ്റെയും അതുപോലെ ഗൾഫ് സമിതിയുടെയും കമ്മിറ്റി ഭാരവാഹികൾ, ഒരുമിച്ച് കൂടിയവർ, സംഘാടകർ, പ്രവർത്തകർ, സുദീർഘമായ ഒരു ആശംസ പ്രസംഗം ഇവിടെ ഞാൻ ഉദ്ദേശിക്കുന്നില്ല, അതിനുള്ള സമയവും ഇല്ല. അൽഹംദുലില്ലാഹ്, രക്തദാനം അത് വലിയൊരു മഹത്തായ ഒരു ദാനമാണ്. മഹത്തുക്കളായ ബദരീങ്ങൾ, ബദർ ശുഹദാക്കളെ കുറിച്ച് വിശേഷിപ്പിക്കുമ്പോൾ അവർ ദാനം ചെയ്തവരാണ്.
അവർ ധർമ്മം ചെയ്തവരാണ്. وجاهدوا بأموالهم وباعوا نفوسهم لدين الهدى في كل موطن غزوة. അവരുടെ സമ്പത്ത് കൊണ്ട് അവർ ദാനം ചെയ്തു. മാത്രമല്ല അവരുടെ സ്വശരീരങ്ങളെ കൊണ്ട് തന്നെ യുദ്ധരണാങ്കണത്തിൽ അവർ ദാനം ചെയ്തു, ധർമ്മം ചെയ്തു എന്ന് മഹത്തുക്കളായ ബദരീങ്ങളെ വിശേഷിപ്പിച്ചുകൊണ്ടിരിക്കുമ്പോൾ അൽഹംദുലില്ലാഹ് ആ മഹത്തുക്കളായ ബദരീങ്ങളെ സ്മരിച്ചുകൊണ്ട് ഇവിടെ നടന്നുകൊണ്ടിരിക്കുന്ന ബദർ ജമാഅത്ത് പള്ളി, അതിന്റെ സമിതി, അതിന്റെ ജമാഅത്ത് കമ്മിറ്റി മെമ്പർമാർ, ജമാഅത്തിലുള്ള ഓരോരുത്തരും, അതുപോലെ തന്നെ ഇതിനു വേണ്ടി എല്ലാ നിലക്കും സഹായിച്ച സഹകരിച്ച എല്ലാ നിലക്കും മനസ്സുകൊണ്ട് അങ്ങകളെ വിദേശത്ത് നിന്ന് എല്ലാ സഹായ സഹകരണങ്ങൾ ചെയ്ത ഗൾഫ് സമിതി ഇവർ ചെയ്യുന്ന ഈ ഒരു ദാനത്തിന്റെയും ധർമ്മത്തിന്റെയും ഫലം അല്ലാഹു സുബ്ഹാനഹു വ തആല ദുനിയാവിലും നാളെ ആഖിറത്തിലും തന്നെ അനുഗ്രഹിക്കുമാറാകട്ടെ എന്ന് മാത്രം ദുആ ചെയ്തുകൊണ്ട് രണ്ട് വാക്ക് പറയാൻ അവസരം തന്ന സംഘാടകർക്ക് നന്ദി പറഞ്ഞുകൊണ്ട് നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. അൽഹംദുലില്ലാഹ് വസ്സലാത്തു വസ്സലാമു അലാ അഷ്റഫി റസൂലില്ലാഹി സ്വല്ലല്ലാഹു അലൈഹി വസല്ലം. പണ്ഡിതന്മാർ, നേതാക്കൾ, സുഹൃത്തുക്കൾ, അൽഹംദുലില്ലാഹ് മഹത്തായ കാര്യത്തിൻ്റെ ഒരു പരിപാടിയിലാണ് നാം എല്ലാവരും ഒരുമിച്ച് കൂടിയത്. മുത്തുനബി സല്ലല്ലാഹു അലൈഹി വസല്ലമ തങ്ങൾ ഈ ലോകത്തോട് പഠിപ്പിച്ചു, ഉൻസുർ അഖാക ളാലിമ, നിന്റെ സഹോദരനെ നീ സഹായിക്കുക, നിന്റെ സഹോദരനെ നീ സഹായിക്കുക, അവൻ അക്രമിയാണെങ്കിൽ പോലും. അതുകൊണ്ട് ഈ മഹത്തായ വേദി അൽഹംദുലില്ലാഹ് ജാതിമത ഭേദമില്ലാതെ തന്നെ എല്ലാവർക്കും ഗുണകരമായ ഒരു കാര്യത്തിന് വേണ്ടി സംഘടിപ്പിച്ച സാർവജനിക രക്തദാന ശിബിര എന്നുള്ള ഈ പരിപാടി, ഇതിനു വേണ്ടി പ്രവർത്തിച്ച എല്ലാവർക്കും അല്ലാഹുവേ നീ ഖൈർ നൽകു റഹ്മാനേ, ബറക്കത്ത് ചൊരിയ അല്ലാഹ്, നമുക്കെല്ലാം ആഫിയത്തുള്ള ദീർഘായുസ് നിന്റെ ഖിദ്മത്തിലായി പ്രദാനം ചെയ്യണം റഹ്മാനേ എന്ന ദുആയോടെ നിർത്തുന്നു. വസ്സലാമു അലൈക്കും. BGM ಗಲ್ಫ್ ಸಮಿತಿ, ಬ್ಲಡ್ ಹೆಲ್ಪ್ ಕೇರ್ ಇದರ ಜಂಟಿ ಸಹಯೋಗದೊಂದಿಗೆ ಎನಭಯ ಆಸ್ಪತ್ರೆ ಇದರ ಜಂಟಿ ಸಹಯೋಗದೊಂದಿಗೆ ನಡೆಯುವಂತಹ ರಕ್ತದಾನ ಶಿಬಿರ, ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಮುಂಭಾಗದಲ್ಲಿರುವಂತಹ ಹಿರಿಯ ವ್ಯಕ್ತಿಗಳಿಗೂ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ನಾವಿವತ್ತು ಸಾರ್ವಜನಿಕ ರಕ್ತದಾನ ಶಿಬಿರವನ್ನ ನಮ್ಮ ಜಮಾತ್ ಹಮ್ಮಿಕೊಂಡಿದೆ. ಅಲ್ಹಮ್ದುಲಿಲ್ಲಾಹ್, ಒಂದು ಕೋವಿಡ್ ಈ ಕೊರೋನಾ ಮಹಾಮಾರಿ ಎಂಬ ಸಂದರ್ಭದಲ್ಲಿ ಇಂತಹ ಒಂದು ನಿರ್ಣಯವನ್ನ ತೆಗೆದುಕೊಳ್ಳುವುದು ಹಾಗೂ ಒಂದು ಜೀವವನ್ನ ಉಳಿಸುವಂತಹ ಪ್ರಯತ್ನ ಮಾಡುವುದು, ಇದೊಂದು ತುಂಬಾ ನಮ್ಮ ಜಮಾತಿಗೆ ಪ್ಲಸ್ ಆಗಿದೆ. ಹಾಗೂ ಇದನ್ನ ನೋಡಿದಂತ ಎಷ್ಟೋ ಜಮಾತುಗಳು ಒಂದು ಮಾದರಿಯಾಗಿ ತೆಗೆದುಕೊಳ್ಬೇಕು. ಇಲ್ಲಿ ನಮ್ಮ ಜಮಾತಿನ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ನಮ್ಮ ಫೋನಲ್ಲಿ ನಮ್ಮ ಜಮಾತಿನ ಫೋಟೋವನ್ನ ಇನ್ನೊಬ್ಬರಿಗೆ ತೋರಿಸುವುದು, ಅಂದ್ರೆ ನಮ್ಮ ಜಮಾತಿನಲ್ಲಿ ನಡೆಯುವಂತ ಕೆಲಸ ಕಾರ್ಯಗಳನ್ನ. ಯಾಕಂದ್ರೆ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಈ ಕಬ್ರಸ್ಥಾನ ಆಗಿರ್ಲಿ ಅಥವಾ ಮಸೀದಿಯ ಕೆಲಸ ಆಗಿರ್ಲಿ, ಏನೇ ಕೆಲಸ ಆಗಿರ್ಲಿ, ನಮ್ಮ ಯುವಕರು ತುಂಬಾ ಶ್ರಮಪಟ್ಟು ಕೆಲಸವನ್ನ ಮಾಡೋದನ್ನ ನಾವು ಇನ್ನೊಬ್ಬರಿಗೆ ತೋರಿಸೋದು ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ಈ ರಕ್ತದಾನ ಎಂಬುದು ಮಹಾದಾನವಾಗಿದೆ. ಇದಕ್ಕೆ ರಕ್ತದಾನ ಎಂಬುದು ಒಂದು ಮಹಾದಾನವಾಗಿದೆ. ಯಾಕಂದ್ರೆ ನಮ್ಮ ಕುರ್ಆನ್ನಲ್ಲಿ ರಕ್ತದಾನದ ಬಗ್ಗೆ ಯಾವುದೇ ವಿಷಯಗಳು ಇಲ್ಲದಿದ್ದರೂ ಸೂರಾ ಅಲ್ ಮೈದಾ ಅಂದ್ರೆ 5ನೇ ಸೂರಾದಲ್ಲಿ 32ನೇ ಚಾಪ್ಟರ್ ನಲ್ಲಿ ಅಲ್ಲಾಹನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಏನಂದ್ರೆ ಒಬ್ಬ ಮಾನವನನ್ನ ನಾವು ಸಂರಕ್ಷಿಸಿದರೆ ಇಡೀ ಮಾನವ ಕುಲವನ್ನೇ ಸಂರಕ್ಷಿಸಿದಂತೆ. ಅಲ್ಲಾಹನು ಈ ಮಾನವ ಒಂದು ಮನುಷ್ಯನ ಒಂದು ಜೀವಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾನೆ. ಅಂತದ್ದಿರುವಾಗ ನಾವೆಲ್ಲರೂ ಸೇರಿ ಇವತ್ತು ಬ್ಲಡ್ ಕ್ಯಾಂಪ್ ಅನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ರಕ್ತದಾನ ಶಿಬಿರ ಕೂಡ ನಡೆಯಲಿದೆ. ಅಲ್ಹಮ್ದುಲಿಲ್ಲಾಹ್, ಉದ್ಘಾಟನೆ ನಮ್ಮ ಪಂಚಾಯತ್ ಅಧ್ಯಕ್ಷರಾದಂತಹ ಬದ್ರುದ್ದೀನ್ ಅವರು ನೆರವೇರಿಸಿದರು. ಹಾಗೂ ನಮ್ಮ ಈ
ಬದ್ರಿಯಾ ಜುಮಾ ಮಸೀದಿ ಹಾಗೂ ಗಲ್ಫ್ ಸಮಿತಿ ಹಮ್ಮಿಕೊಂಡಂತಹ ಈ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೀಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಮುಂಭಾಗದಲ್ಲಿರುವಂತಹ ಮಾನ್ಯರು, ಅಸ್ಸಲಾಮು ಅಲೈಕುಂ. BJM ಗಲ್ಫ್ ಸಮಿತಿ ಆಲಡಕ ಅರೆಕಲ, ಬದ್ರಿಯಾ ಜುಮಾ ಮಸೀದಿ ಆಲಡಕ ಅರೆಕಲ, ಬ್ಲಡ್ ಆಫ್ ಕೇರ್ ಕರ್ನಾಟಕ, ಹೆಣ್ಣಪ್ಪಯ್ಯ ಆಸ್ಪತ್ರೆ ದೇವರಗಟ್ಟೆ ಇದರ ಸಹಯೋಗದಿಂದ ಸಾರ್ವಜನಿಕ ರಕ್ತದಾನ ಶಿಬಿರ ಇವತ್ತು ನಡೆಯುವುದು ನಮ್ಮ ಊರಿನ ಎಲ್ಲರಿಗೂ ಹೆಮ್ಮೆಯ ವಿಷಯ ಆಗಿದೆ. ಏನೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಇಂಥ ಕೋವಿಡ್ ಸಂದರ್ಭದಲ್ಲಿ ನೀವೊಂದು ಕ್ಯಾಂಪ್ ಮಾಡೋದು ನಿಜವಾಗಲೂ ಒಂದು ಉತ್ತಮವಾದ ಕಾರ್ಯಕ್ರಮ. ಕಾರಣವೇನೆಂದರೆ ವಿವಿಧ ಹಾಸ್ಪಿಟಲ್ಗಳಲ್ಲಿ ಈಗ ರಕ್ತದ ಕೊರತೆ ತುಂಬ ಇದೆ. ಏಕೆಂದರೆ ಎಲ್ಲಿ ಹೋದರೂ ಕೂಡ ನಮಗೆ ಡೈಲಿ 10-15 ರಕ್ತದ ಅವಶ್ಯಕತೆ ಬರ್ತಾ ಇದೆ. ಈಗ ಡೆಂಗ್ಯೂದು ಪ್ರಾಬ್ಲಮ್ ಇದೆ, ಮಲೇರಿಯಾದ ಪ್ರಾಬ್ಲಮ್ ಇದೆ. ಎಲ್ಲ ಕಡೆ ಯಾವ ಆಸ್ಪತ್ರೆಗೆ ಹೋಗಿ ನೀವು ನಿಮಗೆ ಇಲ್ಲಿ ಹತ್ತಿರದಲ್ಲಿ ಯಾರಪ್ಪ ಆಸ್ಪತ್ರೆ ಇದೆ, ನೀವು ಹೋಗಿ ಅಲ್ಲಿ ಅರ್ಧ ಗಂಟೆ ನಿಲ್ಲಿ, ಬ್ಲಡ್ ಬ್ಯಾಂಕಿನ ಹತ್ರ ಹೋಗಿ ನಿಮಗೆ ಎಲ್ಲ ಕಾರ್ಯವು ನಿಮಗೆ ಅರಿವಿಗೆ ಬರ್ತದೆ. ಏನೆಂದರೆ ನಾವು ನಮ್ಮ ಈ ಸದಸ್ಯರುಗಳು ಈ ಫೀಲ್ಡ್ಗೆ ಬಂದ ನಂತರ ಇಂಥ ಕಾರ್ಯಕ್ರಮದ ಬಗ್ಗೆ ನಮಗೆ ಅರಿವಾಗಿದೆ. ಎಷ್ಟೋ ಜನರು ಈ ಊರಿನವರಲ್ಲ, ಹೊರಗಿನವರು, ಶಿವಮೊಗ್ಗದಿಂದ ಹಾಗೂ ದಾವಣಗೆರೆ ಇಂಥ ಜನಗಳು ಇಲ್ಲಿ ಬಂದು ಬಸ್ಸಿನಲ್ಲಿ ಬಂದು ಇಲ್ಲಿ ಇರ್ತಾರೆ. ನಮ್ಮ ಊರಿನವರಿಗೆ ರಕ್ತ ಕೊಡಲು ನಮ್ಮ ಊರಿನ ಯಾರಾದರೂ ಒಬ್ಬರನ್ನು, ಯಾರು ಬಶೀರಾ, ನಜೀರಾ ಯಾರನ್ನು ಕರೆದು ಬರ್ತಾರೆ. ಆದರೆ ಅವರಿಗೆ ಇಲ್ಲಿ ರಕ್ತ ಕೊಡಲಿಕ್ಕೆ ಒಂದು ಜನ ಸಿಗುವುದಿಲ್ಲ. ನಮಗೆ ಕಾಲ್ ಮಾಡ್ತಾರೆ, ನಾನು ಶಿರಸಿಯಿಂದ ಮಾತನಾಡ್ತಿದ್ದೇನೆ, ನಾನು ದಾವಣಗೆರೆಯಿಂದ ಮಾತನಾಡ್ತಿದ್ದೇನೆ, ಸರ್ ನಮಗೆ ಇಲ್ಲಿ ಯಾರು ಇಲ್ಲ, ನೀವು ನಿಮ್ಮಂತ ನಮಗೆ ರಕ್ತದ ಒಂದು ಕೊರತೆ ಇದೆ ಎಂದು ನೀವು ಇದು ಮಾಡ್ತೀರಾ ಅಂತ. ನಾವು ನಮ್ಮ ಡಾನರ್ಸ್ಗಳನ್ನು ಕಳಿಸಿ, ಇಲ್ಲದ್ರೆ ನಮ್ಮ ಬ್ಯಾಂಕಲ್ಲಿ ನೀವು ಕೊಟ್ಟಂತಹ ರಕ್ತವನ್ನು ನಾವಲ್ಲಿ ಸೇಕರಿಸಿ ಇಡ್ತಿದ್ದೇವೆ. ಎಲ್ಲ ಆಸ್ಪತ್ರೆಗಳಲ್ಲಿ ನೀವು ಕೊಟ್ಟ ರಕ್ತವನ್ನು ನಾವು ಕೊಂಡೋಗಿ ಚೆಲ್ಲುವುದಿಲ್ಲ. ನಾವು ಅಲ್ಲಿ ಅವರ ಇದರಲ್ಲಿ ನಾವು ಅದನ್ನು ಸೇಕರಣೆ ಮಾಡಿಟ್ಟಿದ್ದೇವೆ. ಅಲ್ಲಿ ಅವರಿಗೆ ನಾವು ಅವಶ್ಯಕತೆ ಬಂದಾಗ ಈ ರಕ್ತವನ್ನು ಕೊಡ್ತಿದ್ದೇವೆ. ಆಗ ಅವರು ನಮಗೆ ಹೇಳುವ ಮಾತೇನೆಂದರೆ, ತುಂಬಾ ಒಳ್ಳೆದಾಯ್ತು, ದೇವರು ನಿಮ್ಮನ್ನು ಒಳ್ಳೆಯದು ಮಾಡಲಿ ಅಂತ. ಅದೇ ನಮಗೆ ಒಂದು ಸಂತೋಷದ ವಿಷಯ. 4 ಜನರ ದುವಾ ಅದು ನಮಗೆ ಫಲಕಾರಿ ಆಗ್ತದೆ. ಹೊಸದ್ರ ಹತ್ರ ಕೇಳಿ ಏನಂದ್ರೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. 4 ಜನರ ದುವಾ ಒಳ್ಳೆದು ಸಿಗ್ತದೆ, ಆದರೆ ಅವರ ಬೇದುವ ನಮಗೆ ಒಳ್ಳೆದು ಸಿಕ್ಕುದಿಲ್ಲ ಯಾರಿಗಾದರೂ. ಅದು ಅಲ್ಲದೆ ನಿಮ್ಮ ಇಲ್ಲಿಯ ಅಶ್ರಫ್ ಮಾಯ್ ಉಸ್ತಾದ್ ಅವರು ಹೇಳಿದರು, ಇಲ್ಲಿಯ ಕಾರ್ಯಕ್ರಮ ಗಲ್ಫ್ ಗೈಸ್ನವರು ನಿಜವಾಗಲೂ ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ಥರ ಲಾಕ್ಡೌನ್ನಲ್ಲಿ ಕೂಡ ಒಳ್ಳೆಯ ಇಲ್ಲಿಯ ಇದರದ್ದು ಕಿಟ್ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ಇಂಥ ಒಂದು ಮಾದಕ ಇದರನ್ನು ಕಂಪ್ಲೇಂಟ್ ನಿರ್ಮಾಣ ಮಾಡಿದ್ದಾರೆ. ನಾವು ಇದೇ ವಿಷಯದಲ್ಲಿ ನಮ್ಮ ಉಳ್ಳಾಲದಲ್ಲಿ, ನಾನು ಇರುವುದು ಮಾತ್ರ ಮಂಗಳೂರಲ್ಲಿ, ನಾವು ಉಳ್ಳಾಲದಲ್ಲಿ ನಮ್ಮ ಮಂಚಿನ ಸಫರ್ನಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಇಲ್ಲಿ ಕೂಡ ನಾವು ಅಲ್ಲಿ ಒಂದು ಇದೇ ತರ ಈ ಮಾದಕ ಇದು ವಸ್ತುವನ್ನು ಇದು ಮಾಡುವಂತ ಕೆಲವು ಮಕ್ಕಳಿದ್ದಾರೆ. ಅವರನ್ನು ಸರಿ ಮಾಡಲು ಎಷ್ಟೋ ನಾವು ಪ್ರಯತ್ನ ಮಾಡಿದೆವು, ಅದು ಇಷ್ಟರವತ್ತು ಆಗಲಿಲ್ಲ. ಅದರಲ್ಲಿ ಇಲ್ಲ ಅಂತ ಹೇಳಿದಕ್ಕೆ ಕಾಟಿಪದ ಕೃಷ್ಣಾಪುರದಲ್ಲಿ ಅಲ್ಲಿ ವಕೀಲರ ಒಂದು ಗ್ರೂಪು, ಅಲ್ಲಿ ಅಧ್ಯಕ್ಷರು ಮಸೀದಿಯವರೆಲ್ಲ ಸೇರಿ ಇದೇ ತರ ಮಾಡಿದ್ದಾರೆ. ಅಲ್ಲಿ ಸಕ್ಸಸ್ ಆಗಿದೆ, ಬೇರೆ ಎಲ್ಲಿಲ್ಲ. ಇಲ್ಲಿ ನಿಮ್ಮ ಅಶ್ರಫ್ ಹೇಳಿದಾಗೆ ಇಲ್ಲಿ ತುಂಬಾ ಸಕ್ಸಸ್ ಆಗಿದೆ. ನಿಜವಾಗಲೂ ಅದು ನಮಗೆ ಒಂದು ತುಂಬಾ ಸಂತೋಷದ ವಿಷಯ. ಅದು ಇಂಥ ಕಾರ್ಯಕ್ರಮ ಇನ್ನೂ ಕೂಡ ನಮ್ಮ ಗಲ್ಫ್ ಗೈಸ್ ಅವರು ಮಾಡ್ತಾ ಇರಬೇಕು. ಅವರು ತುಂಬಾ ನಮಗೆ ಪರಿಚಯದಾಗಿ ಆರಿಫ್ ಅವರು ನಮ್ಮ ಅಡ್ಮಿನ್ ಆಗಿದ್ದಾರೆ, ಅದೇ ತರ ಮತ್ತೊಬ್ಬರು ಸಹ ಅಡ್ಮಿನ್ ಆಗಿದ್ದಾರೆ. ಇವರು ನಮಗೆ ಇದರ ವಿಷಯದಲ್ಲಿ ತುಂಬಾ ಇಲ್ಲಿ ಒಂದು ಕ್ಯಾಂಪ್ ಮಾಡಬೇಕಂತ ತುಂಬಾ ದಿನದಿಂದ ಪ್ರಯತ್ನ ಮಾಡ್ತಾ ಇದ್ದರು. ಅಲ್ಹಮ್ದುಲಿಲ್ಲಾ ನೀವು ಅದನ್ನು ಇವತ್ತು ನಮಗೆ ಇದು ಮಾಡಿಕೊಟ್ಟಿದ್ದೀವಿ. ಎರಡನೆಂದರೆ ನಾವು ನಿಮಗೆ ಒಂದು ನಮ್ಮ ಬ್ಲಡ್ ಆಫ್ ಕ್ಯಾಂಪ್ ವಿಷಯದಲ್ಲಿ ನಿಮಗೆ ಒಂದು ವಿಷಯವನ್ನು ತಿಳಿಸಲು ಬಯಸ್ತೇನೆ. ಏನೆಂದರೆ ನಾವು ಸಾಧಾರಣ 99ನೇ ಕ್ಯಾಂಪ್ ನಿಮ್ಮ ಇಲ್ಲಿ ಆಲಡ್ಕದಲ್ಲಿ ಹಾಗೂ ಇವತ್ತು KC ರೋಡಲ್ಲಿ ಕೂಡ ನಡೀತಾ ಇದೆ. ನಮ್ಮ ಕೆಲವು ಸದಸ್ಯರು ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಸಹ ಕ್ಯಾಂಪ್ ನಡೀತಾ ಉಂಟು, ಇಲ್ಲಿ ಕೂಡ ನಡೀತಾ ಇದೆ. ಅಲ್ಹಮ್ದುಲಿಲ್ಲಾ ಇನ್ನು ಮುಂದಕ್ಕೂ ನಿಮ್ಮೆಲ್ಲರ ಸಹಕಾರ, ನಮ್ಮ ಈ ಊರಿನವರ ಸಹಕಾರ ಇರಲಿ ಅಂತ ಹೇಳಿ ನಾನು ಕೇಳಿಕೊಳ್ತೇನೆ. ನಮ್ಮ ರಕ್ತದಾನ ಶಿಬಿರದ ಮೂಲಕ ನಾವು ವಿವಿಧ ಆಸ್ಪತ್ರೆಯಲ್ಲಿ ಸಾಧಾರಣ 6,000 ಇಂದ 6,500
ಯೂನಿಟ್ಗಳನ್ನು ಸೇಕರಣೆ ಮಾಡಿಟ್ಟಿದ್ದೇವೆ. ಅದೇ ಥರ ನಮ್ಮ ಡೋನರ್ಸ್ಗಳು ನಾವು ತುರ್ತು ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ಯಾರಾದರೂ ಡೋನರ್ಸ್ ಇದ್ದರೆ ನಮಗೆ ಪರಿಚಯ ಇದ್ದವರನ್ನು ಕರೀತೇವೆ. ಯಾರಿಗಾದರೂ ರಕ್ತದ ಅವಶ್ಯಕತೆ ಬಂದಾಗ, ಏನಾದರೂ ಹಾಸ್ಪಿಟಲ್ ರಕ್ತ ಕೊರತೆ ಇದೆ, ಯಾರಿಗಾದರೂ ಡೋನರ್ಸ್ ನಮ್ಮ ಹತ್ರ ಲಿಸ್ಟ್ ಇದೆ. ಯಾವುದೇ ಒಂದು ಕ್ಯಾಂಪ್ ಮಾಡಿದಾಗ ನಾವು ಅವರ ಲಿಸ್ಟ್ ಇಡ್ತೇವೆ. ಅದರಲ್ಲಿ ಅರ್ಜೆಂಟಿಗೆ ಒಂದು ರಕ್ತ ಸಿಗುವುದಿಲ್ಲ, ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್ ಸಿಗ್ತದೆ, ಆದರೆ ನೆಗೆಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್ ಇಂಥದ್ದು ಎರರ್ ಗ್ರೂಪ್ ಆಗಿರ್ತದೆ, ಅದು ಸಿಗುವುದಿಲ್ಲ. ಅವರ ಹೆಸರನ್ನು ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿಡ್ತೇವೆ. ಎಂದರೆ ನೀವು ಎಲ್ಲಿ ಹೋದ್ರೂ ಅಂತ ರಕ್ತ ಸಿಗುವುದಿಲ್ಲ, ಬೇರೆ ರಕ್ತ ಎಲ್ಲ ಸಿಗ್ತದೆ, ಆ ರಕ್ತ ಸಿಗುವುದಿಲ್ಲ, ತುಂಬಾ ಕಷ್ಟ ಆಗ್ತದೆ. ಮುಂದೆ ಒಂದು ಪೇಷಂಟ್ಗೆ, ಒಂದು ಹೆಂಗಸಿಗೆ ಎ ನೆಗೆಟಿವ್ ರಕ್ತದ ಅವಶ್ಯಕತೆ ಬಂದಿತ್ತು, ಆವಾಗ ಎಲ್ಲಿ ಕೂಡ ಇಲ್ಲ. ಲಾಸ್ಟ್ ಹುಡುಕಿ ನಮ್ಮ ಸದಸ್ಯರುಗಳು ಅದರ ಹಿಂದೆ ಇದು ಮಾಡಿ ಸರ್ಚ್ ಮಾಡಿ ನೋಡಿದಾಗ ಒಂದು 3 ಅದರಲ್ಲಿ ಸಿಕ್ಕಿದ್ರು. ಅವರಿಗೆ ಕಾಲ್ ಮಾಡಿದಾಗ 2 ಬರ್ತೇವೆ ಅಂತ ಹೇಳಿದ್ರು, ಮತ್ತೊಬ್ಬರು ನಾವು ಕೆಲಸದಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಯಾರನ್ನು ಕೆಲಸದಲ್ಲಿ ನಾವು ಎಳೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲಲ್ಲ, ಅವರು ನಮ್ಮ ಮನವಿಗೆ ಸ್ಪಂದನೆ ಮಾಡ್ತಾರೆ, ನಾವು ಕರೆದಾಗ ಓಡಿಕೊಂಡು ಬರ್ತಾರೆ. ಪಾಪ ಅಂತ ಗ್ರೂಪ್ ಸಿಗುದಿಲ್ಲ. ಸಿಕ್ಕೋ ಗ್ರೂಪ್ ಎಲ್ಲ ಸಿಗ್ತದೆ, ಬಿ ಪಾಸಿಟಿವ್ ಎಲ್ಲ ಸಿಗ್ತದೆ, ನೆಗೆಟಿವ್ಸ್ ಗ್ರೂಪ್ ಸಿಗುದಿಲ್ಲ. ನಿಮಗೆ ಸಹ ಗೊತ್ತಿರಲಿ, ಯಾರಾದರೂ ನೆಗೆಟಿವ್ ಗ್ರೂಪ್ ಇದ್ರೆ ನಾವು ಈಗಲೇ ಅದನ್ನು ನೋಟ್ ಮಾಡಿರ್ತೇವೆ. ಗೊತ್ತಾಯ್ತಲ್ಲ, ಮಾತನಾಡಿದ್ದು ಜಾಸ್ತಿ ಆಯಿತು. ಇನ್ಶಾಲ್ಲಾ ನಿಮ್ಮ ಎಲ್ಲರ ಸಹಕಾರ, ಈ ಮಸೀದಿಯ ಆಡಳಿತ ಮಂಡಳಿಯ ಸಹಕಾರ ಸದಾ ಇರಲಿ. ಇನ್ನು ಮುಂದಕ್ಕೂ ಕೂಡ ಇಂಥ ಕ್ಯಾಂಪನ್ನು ನೀವು ಮಾಡ್ತಾ ಇರಿ. ನಿಮ್ಮ ಹಿಂದೆ ಬೆನ್ನೆಲುಬಾಗಿ ನಾವು ನಿಂತೇವೆ. ನಮ್ಮ ಮನೆಗೆ ಕೊಂಡೋಗ್ಲಿಕ್ಕಲ್ಲ. ಕೆಲವರು ನೆನೆಸ್ತಾರೆ ಇವರಿಗೆ ಏನೋ ಒಂದು ಲಾಭ ಇರ್ಬೋದು ಅಂತ. ನಮಗೆ ಪರಲೋಕದೊಂದು ಲಾಭಕ್ಕಾಗಿ ಮಾತ್ರ ನಾವು ಈಗ ಕಷ್ಟಪಡ್ತಾ ಇದ್ದೇವೆ. ನಾನು ಒಬ್ಬ ಬಿಸ್ನೆಸ್ ಮ್ಯಾನ್, ನಾನು ಇದರ ಹಿಂದೆ ಬಂದಿದ್ದೇನೆ ಅಂದರೆ ಇದರಿಂದ ನಮಗೆ ಮನಸ್ಸಿಗೆ ತೃಪ್ತಿ ಇದೆ. ಆ ಕಾರಣಕ್ಕಾಗಿ ಮಾತ್ರ ಈ ಕೆಲಸ ಮಾಡ್ತಾ ಇದ್ದೇನೆ. ಜಾಸ್ತಿ ಮಾತನಾಡಲು ನಾನು ಇಷ್ಟಪಡೋದಿಲ್ಲ. ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿದ ನನಗೆ 2 ಮಾತನಾಡಲು ನೀವು ಅವಕಾಶ ಮಾಡಿಕೊಟ್ಟಂತ ಈ ಊರಿನ ಎಲ್ಲರಿಗೂ ವಂದನೆಗಳು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾತು ವಸ್ಸಲಾಮು ಅಲೈಕ ಯಾ ಸಯ್ಯಿದನಾ ಯಾ ಹಬೀಬನಾ ಯಾ റസൂലുള്ളാഹി സ്വല്ലല്ലാഹു അലൈഹി വസല്ലം. പ്രിയമുള്ള ഉസ്താദന്മാരെ, ജമാഅത്ത് അധ്യക്ഷനവരുകളെ, മറ്റു എല്ലാവർക്കും അസ്സലാമു അലൈക്കും വറഹ്മത്തുള്ളാഹി വബറകാതുഹു. ഈ ഒരു പരിപാടി അൽഹംദുലില്ലാഹ് ഇത് നാളെ ഗൾഫ് സമിതി അവരുടെ ഗൾഫിലുള്ള എല്ലാ നമ്മളൊരു 63 മെമ്പർമാർ ഇമ്രൈറ്റി നടക്കുമ്പോൾ ഞങ്ങളിത് പല കാര്യങ്ങൾക്ക് വേണ്ടി ഞങ്ങൾ ബദർപള്ളി പള്ളിയിലേക്ക് എന്തെങ്കിലും ഒരു പ്രയോജനം ഉണ്ടാവണം എന്നുള്ളൊരു ഉദ്ദേശം കൊണ്ട് ഞങ്ങൾ ഈ കമ്മിറ്റി തുടങ്ങിയത്. ഈ ഗ്രൂപ്പ് ഒരു ബിൽഡിങ്ങിന് വേണ്ടിയിട്ട് ഒരു സംഖ്യ ഞങ്ങൾ കൊടുത്തു. അൽഹംദുലില്ലാഹ് ഇനി ഒരു പുതിയ ഒരു കമ്മിറ്റി തുടങ്ങി. എന്നിട്ട് ഇൻഷാ അല്ലാഹ് ഒരു 6 മാസം കഴിഞ്ഞതിന് ശേഷം പള്ളിയിലേക്കുള്ള ഒരു ടോയ്ലറ്റിൻ്റെ കാര്യത്തിന് വേണ്ടിയിട്ട് ഞങ്ങളിങ്ങനെ ഇറങ്ങിക്കൊണ്ടിരിക്കുന്ന സമയത്താണ് ഞങ്ങളുടെ ഈ ഗൾഫ് സമയത്തിലുള്ള ഒരു മെമ്പർ ആസിഫ് എന്ന് പറയുന്നവൻ, പക്ഷെ അയാളെ ഞാൻ കണ്ടിട്ടില്ല. വോയിസ് മെസ്സേജിലാണ് ഇപ്പോൾ ഞങ്ങൾ സംസാരിക്കുന്നതും ഞങ്ങൾ ചർച്ചകൾ ചെയ്യുന്നതും. ആ ആസിഫ് എന്നവൻ നല്ലൊരു ചർച്ച ചെയ്ത് ഈ ഗൾഫ് സമയത്തിനുള്ളതായിട്ട് ഒരു രക്തദാന ഒരു പരിപാടി ഞങ്ങൾ ചെയ്യുന്നുണ്ട് എന്നുള്ളൊരു ചർച്ചയിൽ അദ്ദേഹം വന്നു. അവരൊന്ന് ഒരു ആരിഫ് എന്ന് പറയുന്ന ആളും, അയാൾ ഗൾഫിലുള്ളവരായിരിക്കണം, കണ്ടിട്ടില്ല. നല്ലൊരു ചർച്ചയാണ് അദ്ദേഹം ഞങ്ങളെ ഈ ഗൾഫ് സമയത്തിലേക്ക് കൊണ്ടുവന്നത്. ആ സമയത്ത് ഞങ്ങൾ എല്ലാവരും കൂടിയിട്ട് ആസിഫിനെ സപ്പോർട്ട് ചെയ്ത് ഇൻഷാ അല്ലാഹ് അതിനെ മുമ്പോട്ട് കൊണ്ടുപോകാനുള്ളൊരു അവസരം ഞങ്ങൾ ചെയ്തു. അൽഹംദുലില്ലാഹ് നല്ലൊരു പ്രവർത്തനം. എല്ലാ സമയത്തും ഇതിനു വേണ്ടി ഏത് ചർച്ചയിലും ഈ പരിപാടിക്ക് വേണ്ടി ഈ 1 മാസം കൊണ്ട് അവൻ വല്ലാത്തൊരു കഷ്ടപ്പെട്ട് വല്ലാത്തൊരു ചർച്ച ചെയ്തുകൊണ്ടിരിക്കുന്ന ഈ വിഷയത്തിന് വേണ്ടിയിട്ട് എപ്പോഴും അതിനു വേണ്ടിയിട്ട് തന്നെ ഏത് വിഷയം പറഞ്ഞാലും ഈ ഗൾഫ് സമയത്തിൻ്റെ ഈ രക്തദാനത്തിൻ്റെ കാര്യങ്ങൾ പറഞ്ഞുകൊണ്ടിരിക്കുമ്പോൾ ഞങ്ങൾ അൽഹംദുലില്ലാഹ് അതിന് വേണ്ടിയിട്ട് എല്ലാ കാര്യങ്ങളും ചെയ്തു കൊടുക്കണം എന്നുള്ളൊരു ഉദ്ദേശം കൊണ്ട് ഗൾഫ് സമയത്ത് ബദരിയ ജുമാ മസ്ജിദിൻ്റെ ഈ ഒരു ചെറിയൊരു ഗ്രൂപ്പ് അൽഹംദുലില്ലാഹ് അതിന് വേണ്ടി പുറത്തപ്പെട്ടു. എല്ലാവരും ഈ ഗൾഫ് സമയത്തിന് വേണ്ടി നിങ്ങൾ എല്ലാവരും പ്രാർത്ഥിക്കണം. കാരണം ഗൾഫിലുള്ള
ആൾക്കാരുടെ അവസ്ഥ എല്ലാവർക്കും അറിയുന്നതാണ്. എന്നിട്ട് പോലും ഈ സമയത്ത് ഈ സമയത്ത് പോലും ജോലിയില്ലാതെ പല പല കഷ്ടപ്പെട്ട് നിൽക്കുന്ന ഈ സമയത്ത് പോലും ഇങ്ങനെയുള്ള കാര്യത്തിന് വേണ്ടി പെട്ടെന്ന് അവർ റെഡിയായിട്ട് നിൽക്കുന്ന ഈ സമയത്തിന് വേണ്ടി നിങ്ങളെല്ലാവരും ഞങ്ങൾക്ക് വേണ്ടി പ്രാർത്ഥിക്കുക. ഇതിന് പ്രവർത്തിക്കുന്നവർക്കും ഇതിന് ചെയ്യുന്നവർക്കും അല്ലാഹു സുബ്ഹാനഹു വ തആല ഈ ബദരീങ്ങളെ ബർക്കത്ത് കൊണ്ട് ഖൈറും ബർക്കത്തും റഹ്മത്തും നൽകട്ടെ. ഇതിനു വേണ്ടി ഇനി നല്ലോണം പ്രവർത്തിക്കാൻ വേണ്ടിയും അള്ളാഹുവിൻ്റെ പൊരുത്തത്തോടു കൂടി മുമ്പോട്ട് കൊണ്ടുപോകാനുമുള്ള ഭാഗ്യം അള്ളാഹു ഞങ്ങൾക്ക് എല്ലാവർക്കും നൽകണം എന്നുള്ള പ്രാർത്ഥനയോടുകൂടി ഇതിനു വേണ്ടി സംസാരിക്കാൻ സൗകര്യം തന്ന ഇവർക്ക് നല്ലൊരു നന്ദി പറഞ്ഞുകൊണ്ട് ഞാൻ നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಬಕರ್ಪುರ ಜುಮಾ ಮಸೀದರ ಆಡಳಿತ ಸಮಿತಿ ಹಾಗೂ ಗಲ್ಫ್ ರಾಷ್ಟ್ರದಲ್ಲಿ ಬರುವಂತಹ ನಮ್ಮ ಊರಿನ ಗಲ್ಫ್ ಸಮಿತಿಯವರೇ, ಅತ್ಯಂತ ಒಂದು ಪುಣ್ಯದಾಯಕವಾದಂತಹ ಒಂದು ಕಾರ್ಯಕ್ರಮವನ್ನು ನೀವು ಇಲ್ಲಿ ಹಮ್ಮಿದ್ದೀರಿ. ಕಾರಣ ನಮ್ಮ ಶರೀರದಿಂದ ಒಂದು ರಕ್ತವನ್ನು ಮತ್ತೊಬ್ಬರಿಗೆ ದಾನ ಮಾಡುವುದು ಎಂಬುದು ಅತ್ಯಂತ ಒಂದು ಪುಣ್ಯದಾಯಕ ವಿಷಯವಾಗಿದೆ. ಒಂದು ಉದಾಹರಣೆಯಾಗಿ ನಾನು ಹೇಳ್ತೇನೆ, ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಒಂದು ಜೀವವನ್ನು ಕೊಡುವುದು ಅದು ತಪ್ಪಾಗಿದೆ. ಒಂದು ಜೀವವನ್ನು ಕೊಂದರೆ ಅದಕ್ಕೆ ಪನಿಷ್ಮೆಂಟ್ ಆಗಿ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಅವನಿಗೆ ಶಿಕ್ಷೆ ನೀಡುವುದು, ಅವನನ್ನು ಕೊಲ್ಲಬೇಕು ಎಂಬುದಾಗಿದೆ. ಇದರ ಕಾರಣ ಅಲ್ಲಾಹನು ವಿವರಿಸುವುದು, ಅವನನ್ನು ಕೊಂದರೆ ಇಲ್ಲಿ ಹಲವಾರು ಜೀವನವನ್ನು ಉಳಿಸಲು ಸಾಧ್ಯವಿದೆ ಎಂಬುದಾಗಿದೆ. ಆದ್ದರಿಂದ ನಾವು ಮಾಡುವಂತಹ ಈ ರಕ್ತದಾನ ಹಲವಾರು ಜೀವನಗಳನ್ನು ಉಳಿಸುವಂತಹ ಒಂದು ಪುಣ್ಯದಾಯಕವಾಗಿದೆ. ಅಲ್ಲಾಹನ ಪರಿಶುದ್ಧ ಕುರ್ಆನಿನಲ್ಲಿ ಆ ಕಾರಣ ಹೇಳಿ ಒಂದು ಜೀವನವನ್ನು ಉಳಿಸುವುದರಿಂದ ಹಲವಾರು ಜೀವನವನ್ನು ಉಳಿಸುವುದರಿಂದ ಒಬ್ಬನನ್ನು ಕೊಂದಾದರೂ ಸರಿ ಎಂಬ ಒಂದು ಇಸ್ಲಾಮಿಕ್ ರಾಷ್ಟ್ರದ ಸಂದೇಶವನ್ನು ನಮ್ಮ ಈ ಸಮಿತಿಯವರಲ್ಲಿ ನಮಗೆ ನಡೆಸಿರುತ್ತಿದ್ದಾರೆ. ಎಂದರೆ ನಮ್ಮ ಒಂದು ರಕ್ತದ ಹಣಿಯನ್ನು ಮತ್ತೊಬ್ಬರಿಗೆ ದಾನ ಮಾಡಿ ಅವರನ್ನು ಜೀವನ ಉಳಿಸುವುದು ಅತ್ಯಂತ ಒಂದು ಪುಣ್ಯದಾಯಕ ವಿಷಯವಾಗಿದೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ. ಅಲ್ಲಾಹನು ಈ ಮಹತ್ಕಾರ್ಯವನ್ನು ಅವನು ಕಬೂಲ್ ಮಾಡಲು, ಅಲ್ಲಾಹನು ಸ್ವೀಕರಿಸಲು, ಆಖಿರದಲ್ಲಿ ನಮ್ಮೆಲ್ಲರಿಗೂ ಅಲ್ಲಾಹು ಶ್ರದ್ಧ ನೀಡಿ ಅನುಗ್ರಹಿಸಲು, ನಮ್ಮೊಂದಿಗೆ ಎಲ್ಲ ಗಲ್ಫ್ ಸಮಿತಿಯವರಿಗೆ ಅಲ್ಲಾಹು ಆಖಿರಕ್ಕೆ ಇರುವಂತಹ ದೀರ್ಘಾಯುಷ್ಯವನ್ನು ನೀಡಿ ನಮ್ಮ ನಾಡಿಗೆ ಬಂದು ಆ ನಾಡಿಗೆ ಬಂದು ಸಹಕರಿಸಲು ಅಲ್ಲಾಹು ತೌಫೀಕ್ ನೀಡಲಿ ಎಂದು ಮಾತನ್ನು ಹೇಳುತ್ತಾ ಆಶಂಸಾ ಭಾಷಣಕ್ಕಾಗಿ ಕರೆದ ನಮ್ಮ ಈ ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಬದ್ರಿಯಾ ಜುಮಾ ಮಸೀದ್ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ರಕ್ತದಾನ ಶಿಬಿರ, ಇದರಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನಮ್ಮ ಬದುಕಲ್ಲಿ ಕರಾಮತಿನಿಂದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಆಫಿಯತ್ ನೀಡಲಿ ಎಂದು ನಮ್ಮ ಚಿಕ್ಕ ಚುಟುಕು ಮಾತನ್ನು ಹೇಳಿಕೊಂಡು ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನಿಜಕ್ಕೂ ಈ ಪರಿಸರದಲ್ಲಿ ಬದ್ರಿಯಾ ಜುಮಾ ಮಸೀದಿಯಲ್ಲಿ BJM ನಿಜಕ್ಕೂ ಬಹಳಷ್ಟು ಯಶಸ್ವಿಯಾದಂಥ ಕೆಲಸವನ್ನು ಮಾಡಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಮಂಗಳೂರಿನ ವಿವಿಧ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಬಹಳಷ್ಟು ಕಾಡ್ತಾ ಇರುವಾಗ ಈ ಪರಿಸರದ ಇಬ್ಬರು ಸಹೋದರರು ನಮ್ಮ ಗಲ್ಫ್ ಅಡ್ಮಿಟ್ಗಳಿದ್ದಾರೆ. ಆಸಿಫ್ ಆರಡ್ಕ ಕಾರ್ಯನಿರ್ವಾಹಕರು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ, ಆರಿಫ್ ಹರೇಕಲ ಕಾರ್ಯನಿರ್ವಾಹಕರು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ. ನಾವು ವಾಟ್ಸಪ್ನಲ್ಲಿ ಚರ್ಚೆ ಮಾಡ್ತಾ ಇರುವಾಗ ನಮ್ಮೂರಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸೋಣ, ಖಂಡಿತವಾಗಿ ಅಲ್ಲಿ ರಕ್ತವನ್ನು ನೀವು ಪಡೆಯಬಹುದು ಎಂದು ಖಂಡಿತವಾಗಿಯೂ BJM ಗಲ್ಫ್ ಸಮಿತಿಗೂ ಬದ್ರಿಯಾ ಜುಮಾ ಮಸೀದಿ ಆಡಳಿತದ ಎಲ್ಲ ಪದಾಧಿಕಾರಿಗಳು ಕೂಡ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಬಹಳಷ್ಟು ಹೃದಯ ಸ್ಪರ್ಶದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ನಿಜಕ್ಕೂ ಸಾರ್ವಜನಿಕ ಈ ಬೃಹತ್ ರಕ್ತದಾನ ಶಿಬಿರದಲ್ಲಿ ಈ ಸುಂದರ ಸಮಾರಂಭದ ವೇದಿಕೆಯಲ್ಲಿ ಸಮಾರಂಭದ ಉದ್ಘಾಟಕರಿಗೂ ಗಣ್ಯ ಅತಿಥಿಗಳಿಗೂ ಎಲ್ಲರಿಗೂ ಕೂಡ ಹೃದಯ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು